ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಬಿಜೆಪಿ ವಿರುದ್ಧ ಗಂಭೀರ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಶಾಸಕರ ಖರೀದಿ ಕೇಂದ್ರ ಆರಂಭಿಸಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದಂತ ಖಂಡ್ರೆ ಶಾಸಕರನ್ನ ಖರೀದಿ ಮಾಡುವ ಚಾಳಿ ಇರುವುದು ಬಿಜೆಪಿಯವರಿಗೆ ಅಂತ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಆಪರೇಷನ್ ಕಮಲ ಮಾಡಿದವರು ಯಾರು ಅಂತ ಪ್ರಶ್ನಿಸಿದವರು ಯತ್ನಾಳ್ ಅವರೇ ಮಂತ್ರಿಗಿರಿಗಾಗಿ ವರಿಷ್ಠರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ರು. ಮಂತ್ರಿ ಸ್ಥಾನಕ್ಕೆ 200 ಕೋಟಿ, ಸಿಎಂ ಸ್ಥಾನಕ್ಕೆ 2500 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಬಿಜೆಪಿ ತನಿಖೆ ಮಾಡಲಿಲ್ಲ, ಶಾಸಕರನ್ನ ಖರೀದಿ ಮಾಡಿದ್ದೇ ಬಿಜೆಪಿ, ಕಳುವು ಮಾಡಿ ಅವರೇ ಆರೋಪ ಮಾಡಿ ಅವರೇ ತೀರ್ಪು ಕೊಡೋದು ಬಿಜೆಪಿಯ ಚಾಳಿ ಅಂತ ಈಶ್ವರ್ ಖಂಡ್ರೆ ಅವರು ಕಿಡಿಕಾರಿದ್ದಾರೆ. ಖರೀದಿ ಮಾಡುವಂತ ಚಾಳಿ ಬಿಜೆಪಿ ನೋಡಿ. ಆಪರೇಷನ್ ಕಮಲ್ ನಾವು ಮಾಡಿದ್ವಿ, ಅವ್ರು ಮಾಡಿದ್ರು. ಅವ್ರು ಮಾಡಿ ಸರ್, ನೀವು ಖರೀದಿ ಏನ್ ಹೇಳಿಕೆ ಕೊಟ್ರು? ಮಂತ್ರಿ ಆಗ್ಬೇಕು ಅಂದ್ರೆ 200 ಕೋಟಿ ಬಿಜೆಪಿ ವರಿಷ್ಠರಿಗೆ ಕೊಡಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ 2,500 ಕೋಟಿ ಕೊಡಬೇಕು. ಸಿಬಿಐ, ಇಡಿ ಇವರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ತನಿಖೆ ಮಾಡಿ ಅಂತ ಕೇಳಿದ್ದೇವೆ ನಾವು. ತನಿಖೆ ಮಾಡಿದ್ರ? ವಿಧಾನಸಭೆಯಲ್ಲಿ ಚರ್ಚೆ ಆಯ್ತು, ಒಂದಾದ್ರೂ ಇವತ್ತು ತನಿಖೆ ಆಯ್ತಾ? ಆದೇಶ ಮಾಡಿದ್ರ ಬಿಜೆಪಿಯವರು? ಏನಾಗಿದೆ ಅವ್ರಿಗೆ ಕೇಳಬೇಕಲ್ಲ, ನೀವು ಕೇಳಿ ಅವರಿಗೆ. ಮತ್ತೆ ಯಾರು ಶಾಸಕರಿಗೆ ಖರೀದಿ ಮಾಡಿದ್ದಾರೆ? ಅವರೇ ಮಾಡಿದ್ದು, ಅವರೇ ಕಳುವು ಮಾಡೋದು, ಅವರೇ ಆರೋಪ ಮಾಡೋದು, ಅವರೇ ತನಿಖೆ ಮಾಡೋದು, ಅವರೇ ತೀರ್ಪು ಕೊಡೋದು. ಇದು ಬಿಜೆಪಿಯ ಚಾಳಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಕುರಿತು ಪ್ರತಿಕ್ರಿಯಿಸಿದಂತ ಖರ್ಗೆ ಸಾಹೇಬ್ರು ನಮ್ಮ ನಾಯಕರು, ಪ್ರತಿ ಸಲ ಭೇಟಿ ಆಗ್ತೇವೆ ಎಂದಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರಿಂದ ಸಹಿ ಸಂಗ್ರಹ ಆಗ್ತಿದೆ ಎಂಬ ವದಂತಿಗಳ ಕುರಿತು ಮಾತನಾಡಿದ ಅವರು, ಯಾವುದೂ ಪ್ರಾರಂಭವಾಗಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಶಾಸಕರು ದೆಹಲಿಗೆ ತೆರಳಿರುವಂತಹ ವಿಚಾರ ಮಾತನಾಡಿದಂತ ಖಂಡ್ರೆ, ಸಂಪುಟ ವಿಸ್ತರಣೆ ಕುರಿತು ಮಾತನಾಡಲು ಅವರು ಹೋಗಿದ್ದಾರೆ. ಎಲ್ರಿಗೂ ಮಂತ್ರಿ ಆಗಬೇಕು ಎಂಬ ಆಕಾಂಕ್ಷೆ ಇರುತ್ತದೆ, ನಾವು ಅರ್ಹರಿದ್ದೇವೆ ಎಂದು ಹೇಳಲು ಶಾಸಕರು ದೆಹಲಿಗೆ ತೆರಳಿದ್ದಾರೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬೀದರ್ನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಬಸವ ಕಲ್ಯಾಣದಲ್ಲಿ ಇಂದು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಲಾಯಿತು. ಶಾಸಕ ಶರಣು ಸಲ್ಗರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನು ಸಲ್ಲಿಸಿದರು. ಬಳಿಕ ಅಲಂಕೃತ ಟ್ರ್ಯಾಕ್ಟರ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇರಿಸಿ ಕೋಟೆಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಲೇಜಿಮ್ ಕುಣಿತವು ಜನರ ಗಮನ ಸೆಳೆಯಿತು. ತಾಲೂಕು ಮಟ್ಟದ ಅಧಿಕಾರಿಗಳು, ಶಿಕ್ಷಕರು ಮತ್ತು ರಾಜಕೀಯ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾಲ್ಕಿಯಲ್ಲಿ ಸಂವಿಧಾನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಮೆರವಣಿಗೆ ನಡೆಯಿತು. ಇನ್ನು ಮಕ್ಕಳು ತ್ರಿವರ್ಣ ಧ್ವಜ, ಸಮಾನತೆ ಮತ್ತು ನ್ಯಾಯದ ಸಂದೇಶ ಸಾರುವ ಫಲಕಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಪುರಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಸಂವಿಧಾನವು ನಮ್ಮ ಪ್ರಜಾಪ್ರಭುತ್ವದ ಮೂಲ ಶಕ್ತಿಯಾಗಿದೆ, ಪ್ರತಿಯೊಬ್ಬರು ಸಂವಿಧಾನದ ಮೌಲ್ಯಗಳು, ಕರ್ತವ್ಯಗಳು ಮತ್ತು ಹಕ್ಕುಗಳನ್ನು ಗೌರವಿಸಬೇಕು ಅಂತ ಕರೆ ನೀಡಿದರು. ಯುವ ಪೀಳಿಗೆ ವಿಶೇಷವಾಗಿ ಸಂವಿಧಾನದ ಅಧ್ಯಯನಕ್ಕೆ ಒತ್ತು ನೀಡಿ ದೇಶ ನಿರ್ಮಾಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕಾಶಿನಾಥ್ ಚೆಲ್ವ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು.
ಕರ್ನಾಟಕದ ಜನಸ್ನೇಹಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ಇಹಲೋಕ ತ್ಯಜಿಸಿದ ಹಿನ್ನೆಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷ ಶಿವಶರಣಪ್ಪ ವಾಲಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿದ್ದ ಬೆಳಗಿಯವರು ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳ ಸಿಇಒ, ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜನಸ್ನೇಹಿ ಅಧಿಕಾರಿಯಾಗಿ ಭಾವುಕ ವ್ಯಕ್ತಿಯಾಗಿ ಮಹಾಂತೇಶ್ ಅವರು ಸದಾ ನೆನಪಿನಲ್ಲಿ ಉಳಿತಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಮತ್ತು ಅವರ ಕುಟುಂಬಕ್ಕೆ ಆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ನೀಡಲಿ ಅಂತ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದಂಥ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ಅವರ ದುರಂತದ ನಿಧನ ತೀವ್ರ ನೋವುಂಟು ಮಾಡಿದೆ. ಬೀದರ್ ಜಿಲ್ಲೆಯಲ್ಲಿ ಅವರು ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ತೋರಿದ ನಯ, ವಿನಯ, ನಿಷ್ಠೆ, ಪರಿಶ್ರಮ ಮತ್ತು ಜನಪರ ಆಡಳಿತ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ನುಡಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಹಮ್ಮಿಕೊಂಡಿದ್ದಂಥ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ತೀರಾ ಬಡತನದಲ್ಲಿ ಬೆಳೆದು ಉತ್ತಮ ಶಿಕ್ಷಣ ಪಡೆದು ಐಎಎಸ್ ಹುದ್ದೆಗೇರಿ ಬೀದರ್, ದಾವಣಗೆರೆ, ಉಡುಪಿ, ಬೆಂಗಳೂರಿನಲ್ಲಿ ವಿವಿಧ ಹಂತಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಮಾದರಿ ಅಧಿಕಾರಿಯಾಗಿದ್ದರು. ಬೀದರ್ ಜಿಲ್ಲೆಯಲ್ಲಿ ಗ್ರಾಮೀಣ ಅತಿವೃಷ್ಟಿಗೆ ಉತ್ತಮ ಸೇವೆ ಸಲ್ಲಿಸಿದರು. ಅತ್ಯಂತ ಸರಳ, ಸಂವೇದನೆ ಮತ್ತು ಸೇವಾ ಮನೋಭಾವನೆ, ಕಾರ್ಯಶೈಲಿಯ ವಿನಯದ ವ್ಯಕ್ತಿತ್ವ ಹೊಂದಿದ್ರು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಅವರ ಕುಟುಂಬಕ್ಕೆ ದೇವರು ಶಕ್ತಿ ನೀಡಲಿ ಎಂದು ಶ್ರದ್ಧಾಂಜಲಿ ಸಲ್ಲಿಸಿದರು. ಸೌಮ್ಯತೆ ಇತ್ತು. ನಾವು ಯಾರು ಅಂದ್ಕೊಂಡಿರಲಿಲ್ಲ ವಿಧಿಯಾಟ ಹಿಂಗೆ ಆಗ್ತದೆ, ಈ ರೀತಿಯಲ್ಲಿ ದುರ್ಘಟನೆ ಆಗ್ತದೆ, ರೋಡ್ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿ. ನನಗೆ ಮತ್ತೆ ಮಹೇಶನ್ ಫೋನ್ ಬಂತು ಬೆಂಗಳೂರಲ್ಲಿದ್ದಾಗ, ಸರ್ ಈ ರೀತಿ ಆಗಿದೆ, ಅವರು ಸಿದ್ದಾರೆ, ಅವ್ರಿಗೇನಾದರೂ ಏರ್ ಆಂಬ್ಯುಲೆನ್ಸ್ ಮುಖಾಂತರ ಬೆಂಗಳೂರಿಗೆ ಸ್ಥಳಾಂತರ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ನಾನು ಹೇಳಿದೆ, ಆಯಿತು, ನಾನೆಲ್ಲ ಸಂಬಂಧಿಗೆ ಮಾತನಾಡ್ತೇನೆ, ಇಲ್ಲಿಂದ ಬೆಂಗಳೂರಿಗೆ ಆದರೆ ಏರ್ ಆಂಬ್ಯುಲೆನ್ಸ್ ಮಾಡೋಣ ಅಂತ ಹೇಳಿದೆ. ನಾನು ಅದಾದು ಒಂದು ಅರ್ಧ ತಾಸು ಅಂತಲ್ಲಿ ಭಾಳ ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ, ನಿಧನ ಆಗಿದ್ದಾರೆ ಅನ್ನುವಂಥ ಒಂದು ಸಂದೇಶ ಬಂತು. ದುಃಖ ಆಯಿತು. ಅವ್ರಿಗೆ ಇಲ್ಲಲ್ಲ ಒಬ್ಬರೇ ಸೊ ನಿನ್ನೆ ನಾನು ಕಲಬುರಗಿ ಜೊತೆ ಹೋಗಿ ಮಾತನಾಡಿ ಇವತ್ತು ಅವರ ಮಾಡ್ತೇವೆ, ಆದಷ್ಟು ಬೇಗ ರಾಮದುರ್ಗ ವ್ಯವಸ್ಥೆ ಮಾಡಬೇಕಿದೆ. ಇಂಥ ದುರ್ಘಟನೆಗಳು ಆಗಬಾರ್ದು. 9 ವರ್ಷ ಸೇವೆ, 9 ವರ್ಷದಲ್ಲಿ ಉತ್ತಮವಾಗಿ ಅವರೇ ಮಾಡ್ತಿದ್ರು. ಇವತ್ತು ಅಂತ ಅವರಿಗೆ ನಮ್ಮಿಂದ ದೂರ ಕರ್ಕೊಂಡು ಹೋಗಿದ್ದಾನೆ. ಹುಟ್ಟು ಅಕಸ್ಮಾತ್ ಸಾವು ನಿಶ್ಚಿತ. ಸಾವಿನಲ್ಲೇ ನಾವು ಹೇಳ್ತೀವಿ, ಏನು ಸಾಧನೆ. ಬೀದರ್ ಬಹಲ್ಕಿ ರಸ್ತೆಯಲ್ಲಿ ಸಂಭವಿಸಿದ ಬೈಕ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಸವಾರನಿಗೆ ತಕ್ಷಣ ಮಾನವೀಯ ನೆರವು ನೀಡುವ ಮೂಲಕ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಸಚಿವರು ಬೀದರ್ನಿಂದ ಬಹಲ್ಕಿಗೆ ತೆರಳುವ ವೇಳೆ ಅಪಘಾತವನ್ನು ಕಂಡು ತಕ್ಷಣವೇ ಅವರು ತಮ್ಮ ಬೆಂಗಾವಲು ವಾಹನವನ್ನು ನಿಲ್ಲಿಸಿ ಸಿಬ್ಬಂದಿಗಳಿಗೆ ತ್ವರಿತವಾಗಿ ಸಹಾಯ ಮಾಡಲು ಸೂಚಿಸಿದರು. ಗಾಯಾಳುಗಳನ್ನು ಸಚಿವರ ಕಾವಲು ವಾಹನದಲ್ಲಿಯೇ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ರವಾನಿಸಿ ತುರ್ತು ಚಿಕಿತ್ಸೆ ದೊರಕುವಂತೆ ಸೂಚಿಸಿದರು. ಏನ್ ಹೆಸರು? ಗಾಡಿ ತಗೊಂಬರ್ರಿ. ಎಳ್ಳಿ ಬಂದು ಎಕ್ಸಿಡೆಂಟ್ ಆಗ ಸರ್. ಮೋಟರ್ ಸೈಕಲ್ ಎಳ್ಳಿ ಬಂತ್ರಿ ಕೈ ಹೋದ್ರಿ. ಎಷ್ಟು ಆಯ್ತು? ಜಸ್ಟ್ 5 ನಿಮಿಷ ಸರ್. ಅವ್ರ ಪರಿಚಯ ಇಲ್ಲ ಅಂತಲ್ಲ ತರ್ರಿ, ಬೇರೆಯವ್ರಿಗೆ ಹೋಗ್ತಾರೆ ಸರ್. ಪೂಜಾ ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದ ಶ್ರೀ ಜಗದ್ಗುರು ಅಲ್ಲಮಪ್ರಭು ದೇವರ ಶೂನ್ಯ ಪೀಠ ಅನುಭವ ಮಂಟಪದ ಆವರಣದಲ್ಲಿ ನವೆಂಬರ್ 26ರಿಂದ ಡಿಸೆಂಬರ್ 2ರವರೆಗೆ ಶರಣು ಸಂಸ್ಕೃತಿ ಉತ್ಸವ ಮತ್ತು ವಚನ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಬೇಕು ಅಂತ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಭಕ್ತರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಬರುವ ನವೆಂಬರ್ 30ರಂದು ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ 74ನೆಯ ಹುಟ್ಟುಹಬ್ಬದ ನಿಮಿತ್ತ ರಕ್ತದಾನ ಶಿಬಿರ ನಡೆಯಲಿದ್ದು, ರಕ್ತದಾನ ಎನ್ನುವುದು ಎಲ್ಲಕ್ಕಿಂತ ಶ್ರೇಷ್ಠ ದಾನವಾಗಿದೆ. ರಕ್ತದಾನ ಮಾಡುವುದರಿಂದ ಮನಸ್ಸಿಗೆ ಸಂತೃಪ್ತಿ ದೊರೆಯುತ್ತದೆ ಹಾಗೂ ಅದೆಷ್ಟು ಜನರ ಜೀವ ಉಳಿಸಿದಂತಾಗುತ್ತೆ. ಹಾಗಾಗಿ ನವೆಂಬರ್ 30ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡುವಲ್ಲಿ ಇಚ್ಛಿಸುವವರು ಕಾರ್ಯಕ್ರಮದ ಸಂಯೋಜಕರುಗಳಾದ ಬಸವ ಕೇಂದ್ರದ ತಾಲೂಕು ಅಧ್ಯಕ್ಷ ಆಕಾಶ್ ಖಂಡಾಳೆ ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗುಲಾಂ ಬಡಾಯಿ ಅವರಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ.
ಬಾಲ್ಕಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕರ ಅಸಹಕಾರ ಮತ್ತು ಅವಮಾನಕಾರಿ ವರ್ತನೆ ಕುರಿತು ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕ್ ಸೇವೆಗೆ ಬರುವಂತಹ ಮಹಿಳೆಯರು, ರೈತರು, ಬಡ ಕುಟುಂಬಗಳು ಹಲವಾರು ಬಾರಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕನ್ನಡದಲ್ಲಿ ಮಾತನಾಡಲು ಅಸಮರ್ಥರಾದ ವ್ಯವಸ್ಥಾಪಕರ ವರ್ತನೆ ಸರಿಯಾಗಿಲ್ಲ ಅಂತ ಜನರು ದೂರಿದ್ದಾರೆ. ಈ ನಡುವೆ ಸ್ಥಳೀಯ ಪತ್ರಕರ್ತ ಸಂತೋಷ್ ನಾಟೇಕರ್ ಅವರ ಮೇಲೂ ಕೂಡ ಬ್ಯಾಂಕ್ ವ್ಯವಸ್ಥಾಪಕರು ನಿಂದನೆ ನಡೆಸಿ ಹೊಡೆಯಲು ಯತ್ನಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದೆ. ಸಂತೋಷ್ ಅವರು ತನ್ನ ತಾಯಿಯವರಿಗೆ ಸಿಗಬೇಕಾದಂತ ಲೋನ್ ಕುರಿತು ಮಾಹಿತಿ ಕೇಳಿದಾಗ ಬ್ಯಾಂಕ್ ವ್ಯವಸ್ಥಾಪಕರು ದುರ್ವರ್ತನೆ ತೋರಿದ್ದಾರೆ ಅಂತ ನಾಟೇಕರ್ ಕೂಡ ಆರೋಪವನ್ನು ಮಾಡಿದ್ದಾರೆ. 10 लाख का दिएगा 10 लाख का मुद्रा देते हैं ना सारे दुकान वाले को। आपके पास परमिशन है रिजेक्ट करने का? रिजेक्ट करने का परमिशन है आपके पास? लोन रिजेक्ट करने का परमिशन है? सबका लोन का किस बेसिस के ऊपर आप रिजेक्ट करते हैं? अलग अलग होता है। आप किस बेसिस पे रिजेक्ट करते हैं? चलो जाओ इसीलिए तो हमारे यहाँ जो कन्नड़ा वाला जो सर कन्नड़ा वाला जो लैंग्वेज वाले हैं ना उनको रखते हैं साथ में हम अपने सुविधा के लिए कन्नड़ वाले को ही रखते हैं। हमारे यहाँ लोन के डिपार्टमेंट के मैनेजर कन्नड़ा बोलते हैं। न्यू मैनेजर और मैनेजर हो न्यू मैनेजर हो लोन डिपार्टमेंट के ये ಬೇಕಿಲ್ಲ ಈ ಬ್ಯಾಂಕಿನ ಹೆಡ್ ಮ್ಯಾನೇಜರ್ ಯಾರು सर ये मैनेजर ನೀವು ಕನ್ನಡ ಮಕ್ಕಳು ಕಲಿಬೇಕು ಕನ್ನಡ ಬೆಳೆ ಹಾನಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ, ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಲೆ ನೀಡದಿರುವುದು ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ನವೆಂಬರ್ 29ರಂದು ಔರಾದ್ ಬಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಔರಾದ್ ಬಿ ಶಾಸಕ ಪ್ರಭು ಚವ್ಹಾಣ್ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವಂತವರು ಭಾರತೀಯ ಜನತಾ ಪಾರ್ಟಿ ಔರಾದ್ ಬಾ ಮಂಡಲ ಹಾಗೂ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಯುತ್ತಿದ್ದು, ಅಂದು ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡು ಬಸ್ ನಿಲ್ದಾಣ, ತಾಲೂಕ್ ಪಂಚಾಯತ್ ಕಚೇರಿ, ಕನ್ನಡಾಂಬೆ ವೃತ್ತ, ಎಪಿಎಂಸಿ ವೃತ್ತದಿಂದ ತಾಲೂಕು ಕೃಷಿ ಇಲಾಖೆ ಕಚೇರಿಗೆ ತೆರಳಿ ನಂತರ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಇವಾಗಿದ್ದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.